ನಮಸ್ತೆ ಎಲ್ಲರಿಗೂ. ಲಿಂಗ ಯೋಗಿನಿಯ ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ಮುಂದಿನ 11ನೆಯ ಶ್ಲೋಕದಿಂದ ಕವಚವನ್ನು ಅಧ್ಯಯನ ಮಾಡ್ತಾ ಹೋಗೋಣ. ಶ್ವೇತರೂಪಧರಾ ದೇವಿ ಈಶ್ವರೀ ವೃಷವಾಹನ ಬ್ರಾಹ್ಮೀ ಹಂಸ ಸಮಾರೂಢ ಸರ್ವಾಭರಣಭೂಷಿತ ಇತ್ಯೇತಾ ಮಾತರಃ ಸರ್ವಾಃ ಸರ್ವಯೋಗ ಸಮನ್ವಿತಾಃ ನಾನಾಭರಣಶೋಭಾಢ್ಯ ನಾನಾರತ್ನೋಪಶೋಭಿತಾಃ ದೃಶ್ಯಂತೆ ರಥಮಾರೂಢ ದೇವ್ಯಃ ಕ್ರೋಧಸಮಾಕುಲಾಃ. ಹೇಳ್ತಾರೆ, ಶ್ವೇತ ರೂಪದಿಂದ ಬಿಳಿಯ ಬಣ್ಣದ ರೂಪವನ್ನು ಧರಿಸಿರುವಂತಹ ಈಶ್ವರೀ ದೇವಿಯು ವೃಷಭವನ್ನ ವಾಹನವಾಗಿ ಹೊಂದಿ ಸರ್ವಾಭರಣಗಳ ಭೂಷಿತಳಾಗಿ ಅಲಂಕೃತಳಾಗಿ ಬ್ರಾಹ್ಮಿ ಶಕ್ತಿಯು ಹಂಸದ ಮೇಲೆ ಕುಳಿತಿರುವುದನ್ನು ಇಲ್ಲಿ ನಾವು ಗಮನಿಸಬಹುದು. ಹೀಗೆ ಸಕಲ ಯೋಗಗಳಿಗೂ ಕೂಡಿರುವಂತಹ ನಾನಾ ಆಭರಣಗಳಿಂದ ಮತ್ತು ರತ್ನಗಳಿಂದ ಶೋಭಿಸ್ತಾ ಇರುವಂತಹ ಶ್ರೀ ಮಾತೆಯರೆಲ್ಲರೂ ರಥವನ್ನೇರಿದವರಾಗಿ ಕ್ರೋಧದಿಂದ ತುಂಬಿ ಕಾಣಿಸ್ತಾ ಇದ್ದಾರೆ ಅನ್ನೋದನ್ನ ಶಂಖಂಚಕ್ರಂಗದಾಂ ಶಕ್ತಿಂ ಹಲಂಚ ಮುಸಲಾಯುಧಂ ಖೇಟಕಂತೋಮರಂಚೈವ ಪರಶುಂ ಪಾಶಮೇವ ಚ. ಶಂಖ, ಚಕ್ರ, ಗದೆ, ಶಕ್ತ್ಯಾಯುಧ, ಹಲಾಯುಧ, ಮುಸಲಾಯುಧ, ಗುರಾಣಿ, ತೋಮರ, ಪರಶು ಮತ್ತು ಪಾಶ ಇವುಗಳನ್ನು ಜೊತೆಗೆ ಕುಂತಾಯುಧಂ ತ್ರಿಶೂಲಂಚ ಶಾರ್ಂಗಮಾಯುಧಮುತ್ತಮಂ ದೈತ್ಯಾನಾಂ ದೇಹನಾಶಾಯ ಭಕ್ತಾನಾಮಭಯಾಯ ಚ ಧಾರಯಂತ್ಯಾಯುಧಾನೀಥನ್ ದೇವಾನಾಂಚ ಹಿತಾಯ ವೈ. ದೇವತೆಗಳ ರಕ್ಷಣೆಗೆ ಮತ್ತೆ ಯಾರು ಈ ದೇವಿಯರ ಆಶೀರ್ವಾದವನ್ನ ಪಡೆಯಲು ಇಚ್ಛೆ ಪಡ್ತಾರೋ ಅಂತಹವರಿಗೆಲ್ಲ ಕುಂತಾಯುಧ, ತ್ರಿಶೂಲ, ಉತ್ತಮವಾದ ಶಾರ್ಂಗಾಯುಧ, ಹಾಗೆ ದೈತ್ಯರ ದೇಹನಾಶಕ್ಕಾಗಿ ಭಕ್ತರಿಗೆ ಅಭಯವನ್ನ ಕೊಡುವುದಕ್ಕಾಗಿಯೇ ಮತ್ತು ದೇವತೆಗಳಿಗೆ ಹಿತವನ್ನ ಉಂಟು ಮಾಡಲು ಬಂದಂತಹ ಈ ಯೋಗಿನಿಯರನ್ನ ನಾವು ಇಲ್ಲಿ ಕಾಣಬಹುದು. ಅಂತಹ ಈ ದೇವಿಯರ ಆಶೀರ್ವಾದವನ್ನು ಪಡೆಯುವಂತಹ ವಿಶೇಷ ಕವಚವನ್ನು ನಾವು ಅಧ್ಯಯನ ಮಾಡ್ತಾ ಹೋಗಬೇಕು. ಅವರ ಈ ಕವಚದ ರಕ್ಷಣೆಯಿಂದ ನಮ್ಮ ದೇಹದ ಮುಂದಿನ ಭಾಗಗಳೆಲ್ಲ ಹೇಗೆ ರಕ್ಷಣೆಯಾಗ್ತವೆ ಅಂತ ಅನ್ನೋದನ್ನು ನಾವು ಮುಂದೆ ನೋಡ್ತಾ ಹೋಗ್ಬೋದು. ಈ ವಿಡಿಯೋವನ್ನು ಗಮನಿಸಿ ಹಾಗೆಯೇ ಸಪ್ತಶತಿಯನ್ನು ಕಲಿಯೋದಕ್ಕೆ ಪ್ರಾರಂಭ ಮಾಡಿ. ನನ್ನ ವೀಕೆಂಡ್ ಕ್ಲಾಸ್ಗಳು ಕೂಡ ನಡೀತಿರ್ತವೆ. ದಯವಿಟ್ಟು ಭಾಗಿಯಾಗಿ ಸಮಾಜದ ಬೇರೆ ಬೇರೆ ಸ್ತರದಲ್ಲಿರುವಂತಹ ಅಕ್ಷರ ಪರಿಚಯ ಇದ್ದರೆ ಸಾಕು, ಶ್ರದ್ಧೆ ಇರಬೇಕು, ಅಂತಹವರಿಗೆಲ್ಲ ಕಲಿಸಿಕೊಡುವಂತಹ ಒಂದು ಅವಕಾಶ ನಮಗೆ ಒದಗಿ ಬಂದಿದೆ. ದೇವಿಯನ್ನು ಅರಿಯುವಂತಹ ಅವಕಾಶವನ್ನು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಯಾರನ್ನು. ನೀವು ಯಾವ ಜಾತಿ ಅಂತ ಕೇಳಲ್ಲ, ಯಾರೂ ಬೇಕಾಗಿಲ್ಲ ನಮಗೆ. ದೇವಿಯ ಒಂದು ಅನುಗ್ರಹವನ್ನು ಪಡಿಬೇಕು ಅಂತ ಅಂದರೆ, ಅಮ್ಮನ ಅನುಗ್ರಹವನ್ನು ಪಡಿಬೇಕು ಅಂತ ಅಂದರೆ ಯಾವ ಜಾತಿ ಆದ್ರೇನೋ, ಲಿಂಗವಾದ್ರೇನೋ, ಯಾರಾದ್ರೇನೋ ದೇವಿಯ ಅನುಗ್ರಹ ಮಾತ್ರ ಎಲ್ಲರಿಗೂ. ನಾವು ಆತ್ಮದ ಚಿಂತನೆಯನ್ನು ಮಾಡ್ತಾ ಇರುವಾಗ ಯಾವ ಲಿಂಗವೂ ಇಲ್ಲ, ಯಾವ ಜಾತಿಯೂ ಇಲ್ಲ, ಯಾವ ಕುಲವೂ ಇಲ್ಲ. ಹಾಗಾಗಿ ನಾವು ದೇವಿಯ ಆರಾಧನೆಯನ್ನು ಮಾಡುವಂತಹ ಅವಕಾಶವನ್ನು ದಯವಿಟ್ಟು ಮಿಸ್ ಮಾಡ್ಕೋಬಾರದು. ಧನ್ಯವಾದಗಳು ಎಲ್ಲರಿಗೂ.